ನಮಸ್ತೆ ರೈತ ಬಂಧುಗಳೇ, ನಾನು ಪ್ರಶಾಂತ್ ಪವಾರ್, ವಿಫಾರ್ಮ್ ಸಂಸ್ಥೆ ಬಾಗಲಕೋಟೆಯಿಂದ. ಇಂದು ನಾವು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಅಂಬಲ್ಜರಿ ಎಂಬ ಗ್ರಾಮದಲ್ಲಿ ವೆಂಕಟೇಶ್ ಹುಲ್ಕುಂದ್ ಸರ್ ಅವರ ತೋಟದಲ್ಲಿ ಬಂದಿದ್ದೇವೆ. ನಮ್ಮ ವಿಫಾರ್ಮ್ ಸಂಸ್ಥೆಯ ಜೈವಿಕ ಉತ್ಪನ್ನಗಳನ್ನು ಬಳಸಿ ಯಾವ ರೀತಿ ಫಲಿತಾಂಶವನ್ನು ಪಡೆದಿದ್ದಾರೆ ಎಂದು ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ರೀ ಸರ್, ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ಸರ್, ನಾನು ವೆಂಕಟೇಶ್ ಹುಲ್ಕುಂದ್ ಅಂತ ಅಂಬಲ್ಜರಿ ಗ್ರಾಮದವರು, ನಿವೃತ್ತ ಪ್ರಾಚಾರ್ಯರು. ಕೃಷಿ ನಮ್ಮ ಮನೆತನದ ಮೂಲ ಉದ್ಯೋಗ ಆಗಿರೋದರಿಂದ ನಮ್ಮ ತಂದೆಯ ನಂತರ ಮತ್ತು ನನ್ನ ನಿವೃತ್ತಿಯ ನಂತರ ಇದೇ ಒಂದು ಬೇಸಾಯ ವ್ಯವಸ್ಥೆಯನ್ನೇ ಮುಂದುವರಿಸ್ಕೊಂಡು ಹೋಗೋಣ, ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿಯನ್ನು ಉಳಿಸಿ ಅದನ್ನು ಒಂದು ಕೃಷಿ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನಾಗಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನಿಲ್ಲಿ ಆಸಕ್ತಿ ಹೊಂದಿ ಈ ಬೇಸಾಯದಲ್ಲಿ ಒಬ್ಬ ರೈತನಾಗಿ ನಾನು ತೊಡಗಿಸ್ಕೊಂಡು. ಕಪ್ ಸರ್, ಇದು 3 ತಿಂಗಳ, ಮೋಸ್ಟ್ ಪ್ರಾಬಬ್ಲಿ 3 ತಿಂಗಳು ಆಗಿದೆ ಸರ್. ಯಾವ ಸರ್ ವೆರೈಟಿ ಇದು? 5002 ವೆರೈಟಿ ಇದೆ. ಓಕೆ ಸರ್, ಓಕೆ. ಇದು ಹಚ್ ಕಬ್ ಅಲ್ಲ ಸರ್? ಹಚ್ ಕಬ್ ರೀ. ಹಾಂ ಸರ್. ವಿಫಾರ್ಮ್ ಸಂಸ್ಥೆ ಯಾವ್ಯಾವ ಜೈವಿಕ ಉತ್ಪನ್ನಗಳನ್ನು ಉಪಯೋಗ ಮಾಡಿದ್ದೀರಿ ಸರ್? ಅದರಿಂದ ಯಾವ ಥರ ಫಲಿತಾಂಶನ ಪಡ್ಕೊಂಡ್ರಿ ಸರ್? ನೋಡಿ ಸರ್, ನಿಮ್ಮ ವಿಫಾರ್ಮ್ ಸಂಸ್ಥೆ ಜೈವಿಕ ಉತ್ಪನ್ನಗಳಾದಂಥ NPK ಮತ್ತು ಪ್ಲಾಂಟ್ ಜೆನ್ನಿಯನ್ನು ನಾವು ಬಳಸುವುದರ ಮೂಲಕ ನಾವು ಬೆಳೆದಿರ್ತಕ್ಕಂಥ ಈ ಕಬ್ಬಿನ ಬೆಳೆಗಳಲ್ಲಿ ಮರಿಗಳ ಸಂಖ್ಯೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಆಮೇಲೆ ಕಬ್ಬು ಸಾಕಷ್ಟು ಆರೋಗ್ಯಯುತವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಯಾಕಂದರೆ ಕಬ್ಬಿನ ಎಲೆಗಳ ಒಂದು ಗಾತ್ರ ದೊಡ್ಡದಾಗಿದೆ. ಕಬ್ಬಿನ ಮರಿಗಳ ಸಂಖ್ಯೆನೂ ಕೂಡ ಸಾಕಷ್ಟು ಈ ಹೆಲ್ದಿಯಾಗಿ ಬಂದಿರತಕ್ಕಂತಹದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಅದಕ್ಕೆ ಮೂಲ ಕಾರಣ ನಿಮ್ಮ ವಿಫಾರ್ಮ್ ಸಂಸ್ಥೆಯ ಜೈವಿಕ ಆ ಒಂದು NPK ಮತ್ತು ಪ್ಲಾಂಟ್ ಜೆನ್ನಿ ಅಂತಕ್ಕಂತಹದ್ದನ್ನೇ ಕಾರಣ. ಜೈವಿಕ ಈ NPK ಮತ್ತು ಪ್ಲಾಂಟ್ ಜೆನ್ನಿ ಬಳಸೋ ಪೂರ್ವದಲ್ಲಿ ಕಬ್ಬು ನಮಗೇನು ಅಷ್ಟು ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇರಲಿಲ್ಲ, ಅಂತರ ಹೆಚ್ಚಾಗಿತ್ತು. ಇದರ ಬಳಕೆಯ ನಂತರ ಅಂತರ ಸಂಪೂರ್ಣವಾಗಿ ಕಡಿಮೆ ಆಗಿದೆ, ಮರಿಗಳ ಸಂಖ್ಯೆನೂ ಕೂಡ ಸಾಕಷ್ಟು ಬಂದಿದೆ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಜೈವಿಕ ಏನು ನಾವು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಜೈವಿಕ ಅಂಶ ಅನ್ನುವಂಥದ್ದನ್ನು ಜೈವಿಕವಾಗಿ ನಾವು ಬಳಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ವಿಫಾರ್ಮ್ ಸಂಸ್ಥೆಯವರಿಂದ ಕೊಡಲ್ಪಟ್ಟಿದೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ಓಕೆ ಸರ್. ರೈತರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಈ ಜೈವಿಕ ವಿಫಾರ್ಮ್ ಸಂಸ್ಥೆಯವರು ಉತ್ಪಾದನೆ ಮಾಡಿರ್ತಕ್ಕಂಥ NPK ಮತ್ತು ಪ್ಲಾಂಟ್ ಜೆನ್ನಿ ಅಂತಕ್ಕಂತಹದ್ದನ್ನು ನಾನೇನು ಇವತ್ತು ಬಳಸಿದ್ದೀನಿ, ಇದು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಒಂದು ಬೆಳೆ ಬೆಳೆಯುವುದಕ್ಕೆ ಸಹಕಾರಿಯಾಗ್ತಕ್ಕಂಥದ್ದಾಗಿರೋದ್ರಿಂದ ನೀವು ಕೂಡ ಇದರ ಪ್ರಯೋಜನವನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ. ಇದರಿಂದ ನಿಮಗೆ ಒಂದು ಅನುಕೂಲ ಆಗುತ್ತೆ. ನೀವು ದುಡಿದಿರ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ರೀತಿಯಲ್ಲಿ ಫಸಲನ್ನು ನಾವು ಪಡೀಬೋದು ಅಂತಕ್ಕಂತಹದ್ದ ಒಂದು ಸಲಹೆಯನ್ನು ಅವರಿಗೆ ಕೊಡಲಿಕ್ಕೆ ಬಯಸ್ತೀನಿ. ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ತೆ ರೈತ ಬಂಧುಗಳೇ, ನೋಡಿದ್ರಲ್ಲ ನಮ್ಮ ವಿಫಾರ್ಮ್ ಸಂಸ್ಥೆಯ NPK ಮತ್ತು ಪ್ಲಾಂಟ್ ಜೆನ್ನಿ ಬಳಸಿಕೊಂಡು ಯಾವ ರೀತಿ ಫಲಿತಾಂಶವನ್ನು ಪಡೆದಿದ್ದಾರೆ ಎಂದು. ತಾವು ಕೂಡ ಇದೇ ರೀತಿಯ ಫಲಿತಾಂಶವನ್ನು ಪಡೆಯಬೇಕೆ? ಹಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವ ನಂಬರನ್ನು ಸಂಪರ್ಕಿಸಿ. ಧನ್ಯವಾದಗಳು.